ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಈಗ ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಇದು ಬಹಳ ಬಹಳ ಪಾಪ್ಯುಲರ್ ಟರ್ಮು. ಇದರ ಬಗ್ಗೆ ನಾನು ಹಿಂದೆ ಒಂದು ಸರ್ತಿ ಮಾತಾಡಿದ್ದೀನಿ, ಬಟ್ ಕೆಲವರಿಗೆ ಅರ್ಥ ಆಗಲಿಲ್ಲ ಅಂತ ಕಾಣಿಸುತ್ತೆ. ಅದು ಏನಪ್ಪ ಅಂತಂದರೆ ಗ್ಯಾಸ್ ಅಂತೀನಿ ನಾನು. ಯಾಕಂದರೆ ಇದು ಗ್ಯಾಸ್ಟ್ರೈಟಿಸ್ ಬೇರೆ, ಗ್ಯಾಸ್ ಬೇರೆ ಅಂತೆಲ್ಲ ನಾನು ಗ್ಯಾಸ್ಟ್ರೈಟಿಸ್ ಅನ್ನೋ ಟಾಪಿಕ್ ಮಾತಾಡಿದಾಗ ಹೇಳಿದ್ದೆ. ಆದರೆ ಮತ್ತೆ ಕೂಡ ಅರ್ಥ ಆಗೋದಿಲ್ಲ. ಏನು ಬಂದರೂ ನನಗೆ ಗ್ಯಾಸ್ಟ್ರಿಕ್ಗಾಗುತ್ತೆ, ನನಗೆ ಗ್ಯಾಸ್ಗಾಗುತ್ತೆ. ಅದು ಮೂರು ಟರ್ಮು ಬೇರೆ ಬೇರೆ: ಗ್ಯಾಸು, ಗ್ಯಾಸ್ಟ್ರೈಟಿಸ್ಸು, ಗ್ಯಾಸ್ಟ್ರಿಕ್. ಒನ್ ವಿಚ್ ಈಸ್ ಕನೆಕ್ಟೆಡ್ ವಿತ್ ಗ್ಯಾಸ್ಟ್ರೈಟಿಸ್ ಈಸ್ ಗ್ಯಾಸ್ಟ್ರಿಕ್. ಗ್ಯಾಸ್ಟ್ರೈಟಿಸ್ ಉಂಟಾಗಿ ಅಲ್ಲಿಂದ ಅಲ್ಸರ್ ಆದರೆ ಗ್ಯಾಸ್ಟ್ರಿಕ್ ಅಲ್ಸರ್. ಗ್ಯಾಸ್ ಅನ್ನೋದು ಬೇರೆಯೇ. ಅದು ಹಿಂದೆ ಹೇಳಿದ್ದೀನಿ, ಒಂಚೂರು ಪುನರಾವರ್ತನೆ ಆಗ್ತಾಯಿದೆ. ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ ಅಂತ ಕಾಣಿಸುತ್ತೆ. ಆದ್ರೂ ನನಗೆ ನಿನ್ನೆ ಮೊನ್ನೆ ಒಂದಿಬ್ಬರು ಪೇಷಂಟ್ಸು ಇದರ ಬಗ್ಗೆ ಸ್ವಲ್ಪ ತಲೆ ತಿಂದರು. ಅದಕ್ಕೆ ನಾನು ಮತ್ತೆ ಇವತ್ತು ನನ್ನನ್ನೇ ನಾನು ಸ್ಪಷ್ಟೀಕರಣ ಮಾಡ್ಕೊಳ್ತೀನಿ ಅಂತ ಹೊರಟಿದ್ದೀನಿ. ಇವಾಗ ನೋಡಿ, ಪೇಷಂಟು ಸಾಧಾರಣ ಮಟ್ಟಿಗೆ ಬರ್ತಾರೆ. ಬಂದು ಏನು ತೊಂದರೆ ನಿಮಗೆ ಅಂತ ಕೇಳಿದ್ರೆ, ನನಗೆ ಎದೆ ಉರಿ ಬರ್ತದೆ, ತೇಗು ಬರ್ತದೆ, ಆಮೇಲೆ ಹೊಟ್ಟೆ ಉಬ್ಬರಿಸ್ಕೊಂಡಿರ್ತದೆ ಅಂತ ಹೇಳ್ತಾರೆ. ಯಾವುದಾದ್ರು ಒಂದು ಎರಡು ಅದರ ಸಿಂಪ್ಟಮ್ಮು ಹೇಳ್ತಾರೆ ಅದರಲ್ಲಿ. ಈಗ ಎದೆ ಉರಿ ಬರೋದು ಯಾರಿಗೆ ಅಂತ ಯಾರ ಏನು ಡಿಪೆಂಡ್ ಆಗುತ್ತೆ ಅಂದರೆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬ ಮಧ್ಯ ವಯಸ್ಸಿನವರು ಬಂದರೆ ನಾವು ಗ್ಯಾಸ್ಟ್ರೈಟಿಸ್ ಅಂಥೇಳಿ ಅಲ್ಲಿಗೆ ತೀರ್ಮಾನ ಮಾಡಲಿಕ್ಕಾಗಲ್ಲ. ಎದೆ ಉರಿ ಬರ್ತದೆ, ತೇಗು ಬರ್ತದೆ ಅಂದ ತಕ್ಷಣ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಫಸ್ಟ್ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ ನಾವು. ಬ್ಲಡ್ ಪ್ರೆಷರ್ ನೋಡಿಬಿಟ್ಟು ಹಾರ್ಟಿನ ಬಡಿತ ಎಲ್ಲ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀವಿ. ಸೊ ಬೇರೆ ಪ್ರಶ್ನೆಗಳಿಗೆ ಉತ್ತರ ನಾವು ಕೇಳ್ತಾ ಇರ್ತೀವಿ. ಡಾಕ್ಟರ್ಗಳು ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಉತ್ತರ ಯಾವ ಥರ ಸಿಗುತ್ತೆ ಅದರ ಮೇಲೆ ನಮ್ಮದು ಮುಂದೆ ಇದು ಮಾಡ್ತೀವಿ. ಯಾಕಂದರೆ ಬಂದವರಿಗೆಲ್ಲ ನಾವು ಎಕ್ಸ್ರೇ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಅನುಭವದ ಮೇಲೆ ನಮ್ಮ ವಿದ್ಯೆ ಮತ್ತು ಅನುಭವ ಎರಡು ಸೇರಿಕೊಂಡು ನಾವು ಡಿಸೈಡ್ ಮಾಡೋದು, ಡಯಾಗ್ನೋಸ್ ಮಾಡೋದಲ್ವಾ. ಸೊ ಒಬ್ಬ ಪೇಷಂಟ್ ಬಂದರು, ಸರ್ ನನಗೆ ಇಲ್ಲಿ ಕತ್ತು, ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ನೋವು ಸರ್, ನನಗೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ಕು ಸರ್ ಅಂತ. ಇಮಾಮ್ ಸಾಬಿಗೂ ಕೃಷ್ಣಾಷ್ಟಮಿಗೂ ಏನು ಸಂಬಂಧ ಅನ್ನಂಗೆ ಆಯಿತು ಇದು. ಇಲ್ಲಿ ನೋವು ಬರೋದಕ್ಕೂ ಗ್ಯಾಸ್ಟ್ರಿಕ್ಕಿಗೂ ಏನು ಸಂಬಂಧ? ಇದಕ್ಕೆ ನಗಬೇಕು ಅಳಬೇಕು ಅಂತ ನನಗೆ ಅರ್ಥ ಆಗೋದಿಲ್ಲ. ಸೊ ನಿಮಗೆ ಇಲ್ಲಿ ಬಂದಿರೋ ನೋವು ಕಾರಣ ಬೇರೆಯೇ ಇರ್ಬೋದು. ನೀವು ಏನೋ ಭಾರ ಎತ್ತಿರ್ಬೋದು, ಮಲ್ಕೊಳ್ಳುವಾಗ ಸೊಟ್ಟಾಗಿ ಮಲ್ಕೊಂಡಿರ್ಬೋದು, ಅಥವಾ ಲಾಂಗ್ ಡ್ರೈವ್ ಮಾಡಿರ್ಬೋದು ನೀವು, ಅಥವಾ ಬೈಕಲ್ಲಿ ಹಂಪ್ಸಲ್ಲಿ ತುಂಬ ಮೇಲೆ ಕೆಳಗೆ ಹೋಗ್ಬಿಟ್ಟು ಇಲ್ಲಿ ಅಲ್ಲಾಡಿ ನೆಕ್ ಮಸಲ್ಸ್ ಪೇಯ್ನ್ ಬಂದಿರ್ಬೋದು, ಬ್ಯಾಕ್ ಪೇಯ್ನ್ ಬಂದಿರ್ಬೋದು. ಸೊ ಇದಕ್ಕೆ ಹಲವಾರು ಕಾರಣ ಇದೆ. ಎಲ್ಲದಕ್ಕೂ ಒಂದು ಗ್ಯಾಸು ಅಂತಂದರೆ ಅದಕ್ಕೆ ಅರ್ಥ ಇಲ್ಲ. ಗ್ಯಾಸು ಅಥವಾ ಗ್ಯಾಸ್ಟ್ರಿಕ್, ಅದು ರಿಯಲಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಇವತ್ತಿಗೂ ನನಗೆ ಇಷ್ಟು ವರ್ಷ ಸರ್ವೀಸ್ ಆದ್ರೂ ನನಗೆ ಈ ಮಿಸ್ಟ್ರಿಯನ್ನು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಬರುವಂಥ ನೋವು ಮಸಲ್ ಕ್ಯಾಚ್ ಇರ್ಬೋದು, ಡ್ಯೂ ಟು ಸಮ್ ಮೆಕ್ಯಾನಿಕಲ್ ರೀಸನ್. ಮಸಲ್ ಕ್ಯಾಚ್ ಯಾವಾಗಲೂ ಮೆಕ್ಯಾನಿಕಲ್ ರೀಸನ್ಸ್. ಅಂದರೆ ಏನು? ಭಾರ ಎತ್ತೋದು, ಲಾಂಗ್ ಡ್ರೈವ್ ಮಾಡೋದು, ಬೈಕಲ್ಲಿ ತುಂಬ ಹಂಪ್ಸಲ್ಲೆಲ್ಲ ಹಾರ್ಕೊಂಡು ಫಾಸ್ಟಾಗಿ ಹೋಗೋದು, ಇದೆಲ್ಲ ಕಾರಣ ಇರ್ಬೋದು. ಆದರೆ ಇಲ್ಲಿಂದ ಕೆಳಗಡೆ ಗಂಟ್ಲು ಮತ್ತು ಕೆಳಗಡೆ ಎದೆ, ಆಮೇಲೆ ಹೊಟ್ಟೆಯ ಮೇಲ್ಭಾಗ, ಇಲ್ಲಿ ಏನಾದರೂ ಉರಿ ಬಂದರೆ ಅದು ಗ್ಯಾಸ್ಟ್ರೈಟಿಸ್ ಇರಬಹುದು ಅಂತ ಹೇಳ್ತೀನಿ ನಾನು. ಗ್ಯಾಸ್ಟ್ರೈಟಿಸ್ ಇರಬಹುದು. ಅದು ನಾನು ಹೇಳ್ದಂಗೆ BP ಚೆಕ್ ಮಾಡಿದ ಹೊರತು ನಾನು ಏನು ಓಪನ್ ಆಗಿ ಹೇಳಲಿಕ್ಕಾಗೋದಿಲ್ಲ. ಸೊ BP ನಾರ್ಮಲ್ ಇದೆ, ಎದೆಯಲ್ಲಿ ನೋವು ಒತ್ತದಂಗೆ ಆಗುತ್ತೆ, ಹಿಡ್ಕೊಂಡಂಗೆ ಆಗುತ್ತೆ, ತೇಗು ಬರುತ್ತೆ. ಇದಿಷ್ಟೂ ಗ್ಯಾಸ್ಟ್ರೈಟಿಸ್ಸಿಗೆ ಸಂಬಂಧಪಟ್ಟು. ವಾಟ್ ಈಸ್ ಗ್ಯಾಸ್ಟ್ರೈಟಿಸ್? ಗ್ಯಾಸ್ಟ್ರೈಟಿಸ್ ಅಂದರೆ ಒಳಗಡೆ ನಮ್ಮ ಸ್ಟಮಕ್ನಲ್ಲಿ, ಅಂದರೆ ಜಠರ, ಸ್ಟಮಕ್ನಲ್ಲಿ ಈಸೋಫೇಗಸ್ಸು, ಆಮೇಲೆ ಸ್ಟಮಕ್ ಬರ್ತದೆ ಅಲ್ವಾ, ಆ ಸ್ಟಮಕ್ನಲ್ಲಿ ಆ್ಯಸಿಡ್ ಪ್ರೊಡಕ್ಷನ್ ಆಗ್ತಾ ಇರ್ತದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರ್ತದೆ ಅಲ್ವಾ. ಸೊ ನೀವು ಜಾಸ್ತಿ ಖಾರ ತಿಂದರೆ ಅಥವಾ ತುಂಬ ಒಂದು ಊಟಕ್ಕೂ ಇನ್ನೊಂದು ಎರಡು ಆಹಾರದ ಮಧ್ಯೆ ತುಂಬ ಗ್ಯಾಪ್ ಬಿಟ್ಬಿಟ್ರೆ, ಕೆಲವರಿದ್ದಾರೆ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಅದು ಇದು ಅಂತೆಲ್ಲ ಮಾಡಿ 11 ಗಂಟೆ ಟಿಫಿನ್ ಮಾಡ್ತೀನಿ ಅಂತ ಹೇಳಿದ್ರು, ನ್ಯಾಚುರಲಿ ಯು ಲ್ಯಾಂಡ್ ಅಪ್ ವಿತ್ ಗ್ಯಾಸ್ಟ್ರೈಟಿಸ್. ಯಾಕೆಂದರೆ ನಿಮ್ಮ ಸ್ಟಮಕ್ಕು ಟೈಮಿಗೆ ಸರಿಯಾಗಿ ಅದು ಆ್ಯಸಿಡನ್ನು ಉತ್ಪತ್ತಿ ಮಾಡ್ತಾನೇ ಇರ್ತದೆ. ಓವರ್ ನೈಟ್ ಕೂಡ ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರ್ತದೆ. ಅದಕ್ಕೆ ನಾವು ಹೇಳೋದು ಬೆಳಿಗ್ಗೆ 2 ಲೋಟ ನೀರು ಕುಡೀರಿ ಅಂತ. ಯಾಕೆ?
ಆ್ಯಸಿಡ್ ಉತ್ಪತ್ತಿಯಾದಾಗ ನೀವು ಅದನ್ನು ಡೈಲ್ಯೂಟ್ ಮಾಡಬೇಕು. ಅದಕ್ಕೆ ಆಲ್ಕಲಿ ಹುಯ್ಯೋದಲ್ಲ, ಈನೋ ಕುಡಿಯೋದಲ್ಲ. ಅದಕ್ಕೆ ಎದೆ ಉರಿ ಬಂದರೆ 2 ಲೋಟ ನೀರು ಕುಡೀರಿ, ಅಥವಾ ಒಂದು ತಂಬಿಗೆ ನೀರು ಕುಡೀರಿ. ಹಳ್ಳಿನಲ್ಲಿ ಒಂದು ತಂಬಿಗೆ ನೀರು ಕುಡಿಯಪ್ಪ ಅಂತ ಹೇಳ್ತೀವಿ. ಸೊ ನೀರು ಕುಡಿದ್ರೆ ಏನಾಗ್ತದೆ, ಆ್ಯಸಿಡ್ ಡೈಲ್ಯೂಟ್ ಆಗುತ್ತೆ. ಯಾವುದೇ ಆಗಲಿ, ಈಗ ಐಟಿಸ್ ಅಂದರೆ ಇನ್ಫ್ಲಮೇಷನ್, ಗ್ಯಾಸ್ಟ್ರಿಯಮ್ ಅಂದರೆ ಸ್ಟಮಕ್ನಲ್ಲಿ ಇನ್ಫ್ಲಮೇಷನ್ ಆಗಿದೆ, ಉರಿ ಬರ್ತಾ ಇದೆ. ಯಾವುದರಿಂದ ಬರ್ತಾ ಇದೆ? ಆ್ಯಸಿಡ್ನಿಂದ ಬರ್ತಾ ಇದೆ. ಸೊ ಆ್ಯಸಿಡ್ ಅದರ ತೀಕ್ಷ್ಣತೆಯನ್ನು, ಅದರ ಸಿವಿಯರಿಟಿಯನ್ನು ಕಮ್ಮಿ ಮಾಡಲಿಕ್ಕೆ ಏನು ಮಾಡಬೇಕು? ನೀರು ಹುಯ್ಕೊಳ್ಬೇಕು, ಡೈಲ್ಯೂಟ್ ಮಾಡಬೇಕು. ನಿಮ್ಮ ಕೈಗೆ ಒಂದು ಬರ್ನ್ ಆದರೆ ಏನು ಮಾಡ್ತೀರಾ? ರನ್ನಿಂಗ್ ವಾಟರ್ ಕೆಳಗಡೆ ಕೈ ತಗೊಂಡೋಗಿ ಇಡ್ತೀರಾ. ಸೊ ಅದು ತಣ್ಣೀರು ಇದು ಫ್ಲೋ ಆಗಿ ಇಟ್ ವಿಲ್ ಟೇಕ್ ಆಫ್ ಸಮ್ ಟೆಂಪರೇಚರ್. ಸೊ ಸಿವಿಯರಿಟಿ ಆಫ್ ದ ಡ್ಯಾಮೇಜ್ ಕಮ್ಮಿ ಆಗ್ತದೆ. ಅದೇ ಥರ ಒಳಗಡೆ ಕೂಡ ನೀವು ನೀರು ಕುಡಿಬೇಕು. ಅದಕ್ಕೆ ಓಡಿ ಹೋಗ್ಬಿಟ್ಟು ಈನೋ ಕುಡಿದೆ ಅದೆಲ್ಲ ಮಾಡಿಬಿಟ್ಟು ತುಂಬ ಜನ ತಪ್ಪು ಮಾಡ್ತಾರೆ. ಈನೋ ಕುಡಿದೆ ಇಲ್ಲ, ಅದು ಒಂದೊಂದು ಸರ್ತಿ ವರ್ಸ್ಟ್ ಮಾಡುತ್ತೆ. ಈ ಕೆಮಿಸ್ಟ್ರಿ ಓದಿರೋರು ಒಂಚೂರು ಈ ಥರ ಹೇಳ್ತಾರೆ, ಅದು ಆ್ಯಸಿಡ್ ಅಲ್ವ ಸರ್, ಅದಕ್ಕೊಂದು ಆಲ್ಕಲಿ ಹುಯ್ದಾಗ ಏನಾಗ್ತದೆ, ಆ್ಯಸಿಡ್ ಮತ್ತು ಆಲ್ಕಲಿ ಒಟ್ಟು ಸೇರಿ ಸಾಲ್ಟ್ ಆ್ಯಂಡ್ ವಾಟರ್ ಆಗುತ್ತೆ. ಆದರೆ ಇನ್ ದ ಮೀನ್ ಟೈಮ್ ಇಟ್ ವಿಲ್ ಕಾಸ್ ಹೀಟ್ ಪ್ರೊಡಕ್ಷನ್ ಅಲ್ವಾ. ಹೀಟ್ ಪ್ರೊಡಕ್ಷನ್ ಆದಾಗ ಅಲ್ಲಿ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗ್ತದೆ. ಸ್ಟಮಕ್ಕಿನ ವಾಲಿಗೆ ಡ್ಯಾಮೇಜ್ ಜಾಸ್ತಿ ಆಗ್ತದೆ, ಇಂಟರ್ನಲ್ ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಆದ್ದರಿಂದ ಆ್ಯಸಿಡ್ಗೆ ಆಲ್ಕಲಿ ಹಾಕುವುದು ಔಷಧಿ ಅಲ್ಲ. ಹಾಗಾದರೆ ನೀವು ಕೊಡುವುದಂಥ ಔಷಧಿ ಏನು ಡಾಕ್ಟ್ರೇ ಅಂತ ಕೇಳ್ತಾರೆ ಎಲ್ಲರೂ. ನೀವಾಗ ಪ್ಯಾನ್ ಕೊಡ್ತೀರಾ, ಆಮೇಲೆ ಒಮೇಜ್ ಕೊಡ್ತೀರಾ, ಅದೆಲ್ಲ ಏನು? ಅದನ್ನೆಲ್ಲ ನಾವೇನು ಕರಿತೀವಿ ಅಂತಂದರೆ H2 ರಿಸೆಪ್ಟಾರ್ ಆ್ಯಂಟಗೋನಿಸ್ಟ್ಗಳು. ಅಂದರೆ ಸ್ಟಮಕ್ನಲ್ಲಿ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುವಂತಹ ಗ್ಲ್ಯಾಂಡ್ಗಳು ಆ್ಯಸಿಡ್ ಉತ್ಪತ್ತಿ ಮಾಡೋದನ್ನು ತಡೆಗಟ್ಟಲಿಕ್ಕೆ, ಅದನ್ನು ಸ್ವಲ್ಪ ಪ್ರಿವೆಂಟ್ ಮಾಡಲಿಕ್ಕೆ, ಆ್ಯಸಿಡ್ ಸಾಕು ಬೇಡ ಅಂಥೇಳಿ. ಸೊ ಅದನ್ನು ನಾವು ಆ್ಯಸಿಡ್ ಪ್ರೊಡಕ್ಷನ್ ಕಮ್ಮಿ ಆಗಲಿಕ್ಕೆ ಕೊಡುವಂತಹ ಮಾತ್ರೆ ಅದು. ಒಮೇಜೆ ಆಗಲಿ, ಪ್ಯಾನೇ ಆಗಲಿ, ಇನ್ನು ಇತ್ತೀಚೆಗೆ ನಾನು ಡೆಲ್ಟೋನ್ ಅಂತ ಬರಿತೀನಿ, ಅದೆಲ್ಲ ಮಾಡಿಫೈಡ್ ಮಾಲಿಕ್ಯೂಲ್ಸ್. ಒಂದು ಕಾಲದಲ್ಲಿ ಜಲುಸಿಲ್ ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ. ಜಲುಸಿಲ್ ಅನ್ನೋದು ಎಗೈನ್ ಆ್ಯಂಟಾಸಿಡ್. ಈಗ ಇನ್ನೋ ಬದಲಿಗೆ ಏನು ಕುಡಿಬೋದು? ನೀರು ಕುಡಿಬೋದು ಒಂದು. ಇನ್ನೊಂದು ಏನು ಕುಡಿಬೋದು ಅಂತಂದರೆ ಆ್ಯಂಟಾಸಿಡ್, ಲೈಕ್ ಜಲುಸಿಲ್ MPS, ಸುಕ್ರಾಫಿಲ್, ಗ್ಯಾವಿಸ್ಕಾನು ಇತ್ಯಾದಿ. ಇದು ಆಲ್ರೆಡಿ ಪ್ರೊಡ್ಯೂಸ್ ಆದಂತಹ ಆ್ಯಸಿಡನ್ನು ಅದರ ಜೊತೆ ಸೇರಿಕೊಂಡು ಅದನ್ನು ಅದರದ್ದು ಆ್ಯಕ್ಷನನ್ನು ನಲ್ಲಿಫೈ ಮಾಡ್ತದೆ ವಿದೌಟ್ ಪ್ರೊಡ್ಯೂಸಿಂಗ್ ಎನಿ ಹೀಟ್, ಅನ್ಲೈಕ್ ಆಲ್ಕಲಿ. ಸೊ ಒಂದು ಗ್ರೂಪ್ ಆಫ್ ಮೆಡಿಸಿನ್ ನಾವು ಬರ್ಕೊಡೋದು ಅದು ಆ್ಯಸಿಡ್ ಪ್ರೊಡಕ್ಷನ್ ಆಗದೇ ಇರಲಿ ಅಂತ, ಇನ್ನೊಂದು ಆ್ಯಸಿಡ್ ಪ್ರೊಡ್ಯೂಸ್ ಆಗಿದ್ದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಕೊಡುವಂಥದ್ದು ಲಿಕ್ವಿಡ್. ಸೊ ಈ ಥರ 2 ಥರ ಮೆಡಿಸಿನ್ಗಳು ನಾವು ಗ್ಯಾಸ್ಟ್ರೈಟಿಸಿಗೆ ಕೊಡ್ತೀವಿ. ಇದು ಬಿಟ್ಟು ನಿಮ್ಮ ಸೋಕಾಲ್ಡ್ ಗ್ಯಾಸ್ ಉಂಟಲ್ವ, ಸೋಕಾಲ್ಡ್ ಗ್ಯಾಸ್ ಇಲ್ಲಿ ಆ ಥರ ಗ್ಯಾಸ್ ಅದು ಆ್ಯಕ್ಚುಲಿ ಇಂಟೆಸ್ಟೈನಲ್ಲೇ ಆಗೋದು. ಇಂಟೆಸ್ಟೈನಲ್ಲಿ ಯಾಕೆ ಆಗ್ತದೆ ಅಂತಂದರೆ, ಅಲ್ಲಿ ನೀವು ತಿಂದಿರುವ ಆಹಾರ ಡೈಜೆಷನ್ ಆಗಲಿಲ್ಲ ಅಂತಂದರೆ, ನಾರ್ಮಲಾಗಿ ನಮಗೆ ಎಲ್ಲಿ ಡೈಜೆಷನ್ ಆಗ್ತದೆ? ಸ್ಟಮಕಲ್ಲಿ ಅರ್ಧ ಡೈಜೆಷನ್ ಆಗ್ತದೆ. ಆಮೇಲೆ ಇನ್ನೂ ಸ್ವಲ್ಪ ಕೆಳಗೆ ಹೋಗಿ ಇಂಟೆಸ್ಟೈನಲ್ ಆಗುತ್ತೆ. ಇಂಟೆಸ್ಟೈನಲ್ ಡೈಜೆಷನ್ ಆಗಬೇಕಾದ್ರೆ ಲಿವರ್ನಿಂದ ಎನ್ಸೈಮ್ಗಳು ಬರಬೇಕು. ಲಿವರ್ ಏನು ಮಾಡ್ತದೆ? ಎನ್ಸೈಮ್ ಪ್ರೊಡಕ್ಷನ್ ಮಾಡ್ತದೆ, ಅದು ಪಿತ್ತಕೋಶದಲ್ಲಿ ಕಲೆಕ್ಟ್ ಆಗ್ತದೆ. ಆಮೇಲೆ ಚಿಕ್ಕ ಕರುಳಿಗೆ ಬಿಡುಗಡೆ, ಸ್ಮಾಲ್ ಇಂಟೆಸ್ಟೈನ್ಗೆ ಬಿಡುಗಡೆ ಆಗ್ತದೆ ಎನ್ಸೈಮ್ಗಳು. ಸೊ ಎನ್ಸೈಮ್ಗಳು ಲಿವರ್ನಿಂದ ಬರುವಂಥದ್ದು, ಆಮೇಲೆ ಸ್ಟಮಕ್ನಿಂದ ಬರುವಂಥದ್ದು, ಇದೆಲ್ಲ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಇದು ಅಲ್ಲದೆ ಪ್ರಾಪರ್ ಇಂಟೆಸ್ಟೈನಲ್ಲಿ ಕೂಡ ಒಂದಷ್ಟು ಎನ್ಸೈಮ್ಗಳು ಪ್ರೊಡಕ್ಷನ್ ಆಗ್ತವೆ. ಸೊ ಬೇರೆ ಎನ್ಸೈಮ್ಗಳು, ಒಂದು ಫ್ಯಾಟನ್ನು ಬ್ರೇಕ್ ಮಾಡಲಿಕ್ಕೆ ಒಂದು ಎನ್ಸೈಮ್ ಆದರೆ ಗ್ಲೂಕೋಸನ್ನು ಬ್ರೇಕ್ ಮಾಡಲಿಕ್ಕೆ ಒಂದು ಎನ್ಸೈಮ್, ಹೀಗೆ ಬೇರೆ ಎನ್ಸೈಮ್ಗಳು ಇರ್ತವೆ. ಆ ಎನ್ಸೈಮ್ಗಳು ಆ್ಯಕ್ಷನ್ ಮಾಡಿ ಆಹಾರ ಡೈಜೆಷನ್ ಆಗ್ತದೆ. ಈಗ ಈ ಎನ್ಸೈಮ್ಗಳಲ್ಲಿ ಯಾವುದೇ ಎನ್ಸೈಮ್ಗಳದ್ದು ಡಿಫಿಷಿಯನ್ಸಿ ಆದರೆ, ಲೈಕ್ ಲಿವರ್ದು ಪ್ರಾಬ್ಲಮ್ ಇದೆ, ಲಿವರ್ ಈಸ್ ನಾಟ್ ಆ್ಯಕ್ಟಿವ್. ಕೆಲವರಿಗೆ ಸ್ಕ್ಯಾನಿಂಗಲ್ಲಿ ನೋಡಿದಾಗ ಫ್ಯಾಟಿ ಲಿವರ್ ಅಂತ ಬರುತ್ತೆ. ಏನು ಫ್ಯಾಟಿ ಲಿವರ್ ಅಂತ ದೊಡ್ಡ ಕಾಯಿಲೆ ಅಲ್ಲ, ಏನಪ್ಪ ಅಂದರೆ ಲಿವರ್ ಸ್ವಲ್ಪ ಡಲ್ ಆಗಿದೆ ಅಂತ ನಿಮ್ಮ ಭಾಷೆಯಲ್ಲಿ ಹೇಳ್ಬೋದು. ಲಿವರ್ ಸ್ವಲ್ಪ ಡಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದಾಗಿ ಸ್ವಲ್ಪ ಡೈಜೆಷನ್ ಪವರ್ ಕಮ್ಮಿ ಆಗ್ಬೋದು. ಯಾಕೆ ಅಂದರೆ ಎನ್ಸೈಮ್ಗಳು ಕಮ್ಮಿ ಉತ್ಪತ್ತಿ ಆಗ್ತಾಯಿದೆ. ಸೊ ಡೈಜೆಷನ್ ಆಗದೆ, ಡೈಜೆಷನ್ ಆಗಲಿಲ್ಲ ಅಂದರೆ ಏನಾಗ್ತದೆ? ಸ್ಟಮಕ್ಕಲ್ಲಿ ಅಥವಾ ಇಂಟೆಸ್ಟೈನಲ್ಲಿ ಉಳ್ಕೊಂಡ್ರೆ, ಸ್ಟಮಕಲ್ಲಿ ಒಂದು 3-4 ಅವರ್ಸ್ ಇರ್ತದೆ, ಇಂಟೆಸ್ಟೈನಲ್ಲಿ ಒಂದು 8-10 ಗಂಟೆ 6-7 ಗಂಟೆ ಇರ್ತದೆ, ಲಾರ್ಜ್ ಇಂಟೆಸ್ಟೈನಲ್ಲಿ ಒಂದು 2-3 ಗಂಟೆ ಇರ್ತದೆ. ಬಾಯಿಯಿಂದ ಕಕ್ಕಸುವರೆಗೆ ಬರಲಿಕ್ಕೆ 18 to 24 ಅವರ್ಸ್ ಟೈಮ್ ತೊಗೊಳುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಈಗ ತಿಂದಿದ್ದು ಈಗಲೇ ಕಕ್ಕಸಾಗೋದಿಲ್ಲ. 18 to 24 ಅವರ್ಸ್ ಇಟ್ ಮೇ ಟೇಕ್. ಡೈಜೆಷನ್ ಪವರ್ ಚೆನ್ನಾಗಿರೋರಿಗೆ 18 ಅವರ್ಸ್ ಎಲ್ಲ ಆಗುತ್ತೆ. ಸೊ ಈ ಥರ ಅನ್ಡೈಜೆಸ್ಟೆಡ್ ಫುಡ್ಡು
ನಮ್ಮ ದೊಡ್ಡ ಕರುಳಿನಲ್ಲಿ ಹೋಗಿ ಇದ್ದರೆ ಸ್ಮಾಲ್ ಇಂಟೆಸ್ಟೈನ್ ಎಲ್ಲ ಇದು ಜೀರ್ಣಕ್ರಿಯೆ ಎಲ್ಲ ಮುಗಿಯಿತು. ಈಗ ನೆಕ್ಸ್ಟ್ ದೊಡ್ಡ ಕರುಳಲ್ಲಿ ಏನು ಕೆಲಸ? ಮೇಯ್ನಾಗಿ ವಾಟರ್ ವಾಟರ್ ಕಂಟೆಂಟ್ ಇದ್ದದ್ದು ರೀಅಬ್ಸಾರ್ಬ್ ಆಗಿಬಿಟ್ಟು ಅದು ಮೋಷನ್ ರೂಪದಲ್ಲಿ ಹೊರಗೆ ಬರಬೇಕಲ್ವ. ಇವಾಗ ಸರಿಯಾಗಿ ಡೈಜೆಷನ್ ಆಗದೇ ನಿಮ್ಮ ದೊಡ್ಡ ಕರುಳಿಗೆ ಬಂದರೆ ಆವಾಗ ಏನಾಗ್ತದೆ? ಅಲ್ಲಿ ಫರ್ಮೆಂಟ್ ಆಗ್ತದೆ. ಯಾವುದೇ ಪದಾರ್ಥ ಡೈಜೆಷನ್ ಸರಿಯಾಗಿ ಆಗಿಲ್ಲ ಅಂದರೆ ಫರ್ಮೆಂಟ್ ಆಗ್ತದೆ. ಫರ್ಮೆಂಟ್ ಅಂತಂದರೆ ಅದು ಹಾಗೆ ಡೈಜೆಷನ್ ಆಗದೇ ಅಲ್ಲೇ ಅದೇ ಅವಸ್ಥೆಯಲ್ಲಿ ಇದ್ದುಬಿಟ್ಟು ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡು, ಹೈಡ್ರೋಜನ್ ಸಲ್ಫೈಡು ಇತ್ಯಾದಿ ಗ್ಯಾಸ್ಗಳು ಉತ್ಪತ್ತಿ ಆಗ್ತದೆ. ಈ ಗ್ಯಾಸ್ಗಳು ಉತ್ಪತ್ತಿಯಾಗಿದ್ದು ದೊಡ್ಡ ಕರಳಿನಿಂದ ಕೆಳಗಡೆಯಿಂದ ಹೋಗ್ತದೆ, ಗ್ಯಾಸ್ ಆಗಿ ಹೋಗ್ತದೆ. ಅದು ಗ್ಯಾಸ್ ಅಥವಾ ನಿಮ್ಮ ನೇಟಿವ್ ಲ್ಯಾಂಗ್ವೇಜಲ್ಲಿ ಊಸು, ಓಕೆ, ಕೆಳಗಡೆಯಿಂದ ಫೌಲ್ ಸ್ಮೆಲ್ಲಿಂಗ್ ಗ್ಯಾಸ್ ಹೋಗುತ್ತೆ. ಇದು ಗ್ಯಾಸ್. ಇದು ಒಳಗಡೆನೇ ಇದ್ದು ಏನಾಗುತ್ತೆ? ಹೊಟ್ಟೆ ಒಬ್ಬರ ಥರ ಕಾಣಿಸುತ್ತೆ. ಯು ವಿಲ್ ಫೀಲ್ ಡಿಸ್ಕಂಫರ್ಟ್. ಹಂಗೆ ಯಾಕೋ ಸರಿ ಇಲ್ಲ ಹೊಟ್ಟೆ, ಯಾವ ಪೊಸಿಷನ್ ಮಲ್ಕೊಂಡ್ರೂ ಹೊಟ್ಟೆ ಒಳಗೆ ಏನೋ ಆದಂಗಿದೆ ಅಂತಂದರೆ ಅದರ ಅರ್ಥ ಏನಿಲ್ಲ, ಮೋಷನ್ಗೆ ಏನಾದರೂ ಮೆಡಿಸಿನ್ ತಗೊಳ್ಬೇಕಾಗ್ತದೆ. ಅಲ್ಲಿ ಕಲೆಕ್ಟ್ ಆಗಿದ್ದು ಈಚೆ ಬರ್ತಾ ಇಲ್ಲ. ಸೊ ನೀರು ಚೆನ್ನಾಗಿ ಕುಡಿಯಿರಿ. ಆಮೇಲೆ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಜನರಲ್ ಆಗಿ ಇದು ಆದಮೇಲೆ ಅಲ್ಲ, ಆಗೋಕ್ಕೆ ಮುಂಚೆನೇ ಆದಷ್ಟು ನಾರಿನ ಅಂಶ ಜಾಸ್ತಿ ಉಪಯೋಗ ಮಾಡಿ, ಸೊಪ್ಪು ತರಕಾರಿ ಜಾಸ್ತಿ ಯೂಸ್ ಮಾಡಿ, ನೀರು ಜಾಸ್ತಿ ಯೂಸ್ ಮಾಡಿ. ಆವಾಗ ಎಲ್ಲಿಯೂ ಕಟ್ಕೊಳ್ಳಲ್ಲ, ಲಾರ್ಜ್ ಇಂಟೆಸ್ಟೈನಲ್ಲಿ ಅಥವಾ ಎಲ್ಲಿಯೂ ಕಟ್ಕೊಳ್ಳಲ್ಲ. ಇದು ಅರ್ಧ ಜೀರ್ಣ ಆಗಿರೋದು ಪೂರ್ತಿ ಜೀರ್ಣ ಆಗುತ್ತೆ ಮತ್ತು ಅದು ದೊಡ್ಡ ಕರಳಿನಿಂದ ಸುಲಭವಾಗಿ ಹೊರಗಡೆ ಗುದದ್ವಾರದ ಮೂಲಕ ಕೆನಾಲ್ಗೆ ಬಂದುಬಿಟ್ಟು ಆ್ಯನಸ್ ಮೂಲಕ ಮೋಷನ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಒಳಗಡೆ ಇದ್ದರೆ ಅಲ್ಲಿಗೆ ಕೊಳೆತು ಹೋಗಿಬಿಟ್ಟು ಗ್ಯಾಸ್ ಉತ್ಪತ್ತಿ ಆಗ್ತದೆ. ಕೊಳೆತು ಹೋಗೋದು. ಸೊ ಕೊಳೆತು ಹೋಗಿಬಿಟ್ಟು ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಸೊ ಇದು ಗ್ಯಾಸು. ಸೊ ಮತ್ತೆ ಇದು ನಾನು ಪುನರಾವರ್ತನೆ ಮಾಡಿದ್ದೀನಿ. ಗ್ಯಾಸ್ಟ್ರೈಟಿಸ್ಸು, ಗ್ಯಾಸ್ಟ್ರಿಕ್ಕು ಮತ್ತು ಗ್ಯಾಸ್ ಅನ್ನೋದು ಫರ್ಮೆಂಟೆಡ್ ಮೆಟೀರಿಯಲ್ ಕಮ್ಮಿಂಗ್ ಔಟ್ ಥ್ರೂ ದ ಲೋಯರ್ ಪಾರ್ಟ್ ಆಫ್ ಯುವರ್ ಬಾಡಿ. ಗ್ಯಾಸ್ಟ್ರೈಟಿಸ್ ಅಂದರೆ ಬರ್ನಿಂಗ್ ಸೆನ್ಸೇಷನ್ ಮತ್ತು ಬರ್ಪಿಂಗ್ ಅಂದರೆ ತೇಗು ಬರೋದು, ಬೆಲ್ಚಿಂಗ್, ಅದು ದೇಹದ ಮೇಲ್ಭಾಗ ಬರೋದು, ಅದು ಗ್ಯಾಸ್ಟ್ರೈಟಿಸ್. ಕೆಳಗಡೆ ಹೋಗೋದು ಗ್ಯಾಸು. ಆಮೇಲೆ ಸ್ಟಮಕ್ನಲ್ಲಿ ಗ್ಯಾಸ್ಟ್ರೈಟಿಸ್ ಕಂಟಿನ್ಯೂಸ್ ಆಗಿ ಗ್ಯಾಸ್ಟ್ರೈಟಿಸ್ ಇದ್ದರೆ, ಆ್ಯಸಿಡ್ ಸಿಕ್ಕಾಪಟ್ಟೆ ಇದ್ದರೆ ಸ್ಲೋ ಆಗಿ ಆ್ಯಸಿಡ್ಡು ಸ್ಟಮಕ್ಕಿನ ಒಳಭಾಗವನ್ನು ಅಂದರೆ ಜಠರದ ಒಳಭಾಗವನ್ನು ಕೊರೆದು ಅಲ್ಲಿ ಒಂದು ಹುಣ್ಣು ಉಂಟು ಮಾಡ್ಬೋದು. ಇದನ್ನು ನಾವು ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ, ಆಯಿತಾ. ಅದು ಅಲ್ಸರ್ ಹುಣ್ಣಾಗಿಬಿಡ್ತದೆ. ಅದಕ್ಕೂ ಕೂಡ ಮೆಡಿಸಿನು ಬರ್ತದೆ, ಸ್ವಲ್ಪ ಚಿಕ್ಕದಾಗಿದ್ದರೆ. ಅಥವಾ ಸ್ವಲ್ಪ ದೊಡ್ಡ ಅಲ್ಸರ್ ಆದರೆ ಅಲ್ಸರ್ ಬ್ಲೀಡಿಂಗ್ ಆಗುತ್ತೆ, ಬಾಯಲ್ಲಿ ರಕ್ತ ಬರುತ್ತೆ, ಅದೆಲ್ಲ ಬೇರೆಯೇ ವಿಷಯ. ಸೊ ಮತ್ತೆ ಇದನ್ನು ರಿಪೀಟ್ ಮಾಡಿದ್ದೀನಿ. ಕೆಲವರಿಗೆ ಬೋರ್ ಆಗ್ಬೋದು, ಮುಂಚೆ ಒಂದು ಸರ್ತಿ ಹೇಳಿದ್ದಾರೆ ಅಂತ. ಆದ್ರೂ ಇನ್ನೂ ಕೆಲವರು ಹೊಸದಾಗಿ ನನ್ನ ಕ್ಲಿನಿಕ್ಗೆ ಬರೋರಿಗೆ ಕೆಲವರಿಗೆ ಇನ್ನೂ ನಾನು ಹೇಳೋದು ಅರ್ಥ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಮತ್ತು ಮಾತಾಡುವಾಗ ಒಂಚೂರು ಏನು ಮಾಡಲಿಕ್ಕೂ ಆಗೋದಿಲ್ಲ. ನಾನು ಶುದ್ಧ ಕನ್ನಡದಲ್ಲಿ ಮಾತಾಡಿದರೂ ಕೆಲವರಿಗೆ ಅರ್ಥ ಆಗೋದಿಲ್ಲ, ಇಂಗ್ಲೀಷಲ್ಲಿ ಮಾತಾಡಿದ್ರೂ ಅರ್ಥ ಆಗೋದಿಲ್ಲ. ನಾನು ಪ್ರಯತ್ನ ಮಾಡಿದೆ ಬರೀ ಇಂಗ್ಲೀಷಲ್ಲಿ ಮಾತಾಡಿ ನೋಡ್ತೀನಿ ಅಂತ. ಅದು ಸ್ಮೋಕಿಂಗ್ ಬಗ್ಗೆ ಮಾತಾಡಿದೆ, ಅದಕ್ಕೆ ಹೆಚ್ಚಿಗೆ ವ್ಯೂವರ್ಶಿಪ್ಪೇ ಇರಲಿಲ್ಲ. ಸೊ ಆವಾಗ ಏನು ಅರ್ಥ ಆಯಿತು ಅಂದರೆ ಇದು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅರ್ಥ ಆಗೋದಿಲ್ಲ ಅಂತ. ಶುದ್ಧ ಕನ್ನಡದಲ್ಲಿ ನಾನು ಮಾತಾಡಿದ್ರೆ ಜಠರ, ಕರುಳು ಅಂದ್ರೂ ಅರ್ಥ ಆಗೋದಿಲ್ಲ. ಸ್ಟಮಕ್ ಅಂತಲೇ ಹೇಳಬೇಕು, ಇಂಟೆಸ್ಟೈನ್ ಅಂತಲೇ ಹೇಳಬೇಕು. ಸೊ ಅದಕ್ಕೆ ನಾನು ಈಗ ಏನು ಮಾತಾಡ್ತಾ ಇದ್ದೀನಿ ಅಂದರೆ, ಯಾವ ಭಾಷೆ ಮಾತಾಡ್ತಾ ಇದ್ದೀನಿ ಅಂತ ಯಾರಾದ್ರು ಕೇಳಿದರೆ, ಯೂಟ್ಯೂಬ್ ಯಾವ ಭಾಷೆ ಸರ್ ಅಂದರೆ ಹೈಬ್ರಿಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ. ಇಂಗ್ಲೀಷು ಕನ್ನಡ ಮಿಕ್ಸ್ ಆಗ್ತದೆ. ಸೊ ಜನಗಳಿಗೂ ಅದು ಅನುಕೂಲ ಅಂತ ಅನಿಸುತ್ತೆ. ಸೊ ಇಷ್ಟು ಹೇಳಿ ನನ್ನ ಈ ಗ್ಯಾಸ್ಟ್ರೈಟಿಸ್, ಗ್ಯಾಸ್ ಮತ್ತು ಗ್ಯಾಸ್ಟ್ರಿಕ್ ಅನ್ನುವಂತಹ ಶಬ್ದಗಳನ್ನು ಹೇಗೆ ದುರ್ಬಳಕೆ ಮಾಡ್ತಾ ಇದ್ದಾರೆ ಪೇಷಂಟ್ಗಳು, ಹೇಗೆ ಮಾಡಬಾರ್ದು ಆ ದುರ್ಬಳಕೆ ಮಾಡಬಾರ್ದು ಅನ್ನೋದನ್ನು ಇವತ್ತು ಮತ್ತೆ ಒತ್ತಿ ಹೇಳಲಿಕ್ಕೋಸ್ಕರ ಈ ಸಬ್ಜೆಕ್ಟನ್ನು ರಿಪೀಟ್ ಮಾಡಿದ್ದೀನಿ. ಇಷ್ಟು ಹೇಳಿ ನನ್ನ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.